ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೈವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 86ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕರ್ತನೇ, ನೀನು ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಬಹಳ ಪ್ರೀತಿಯು, ನಂಬಿಕೆ ಉಳ್ಳವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೈವ ಜನರೇ, ನಮ್ಮ ದೇವರು ಏನಾಗಿದ್ದಾರೆ? ಕನಿಕರ ದಯೆ ಉಳ್ಳವರಾಗಿದ್ದಾರೆ, ಪೂರ್ಣ ಪ್ರೀತಿ ಉಳ್ಳವರಾಗಿದ್ದಾರೆ. ಪ್ರೀತಿಯುಳ್ಳ ದೈವ ಜನರೇ, ಆತನು ನಮ್ಮ ಮೇಲೆ ಕನಿಕರವನ್ನಿಟ್ಟಿದ್ದಾನೆ, ದಯೆಯನ್ನು ಇಟ್ಟಿದ್ದಾನೆ. ಪ್ರೀತಿಯುಳ್ಳ ದೈವ ಜನರೇ, ದೇವರ ದಯೆ ಅದು ನಮ್ಮ ಮೇಲೆ ಅದೇನಾಗಿದೆ? ಅಪಾರವಾಗಿದೆ. ದೇವರ ಪ್ರೀತಿ ಅದು ನಮ್ಮ ಮೇಲೆ ಅದೇನಾಗಿದೆ? ದೊಡ್ಡದಾಗಿದೆ. ಪ್ರೀತಿಯುಳ್ಳ ದೈವ ಜನರೇ, ನಾವು ನಡೆದು ಹೋಗುತ್ತಾ ಇರುವಂತಹ ಮಾರ್ಗಗಳಲ್ಲಿ ದೇವರ ದಯೆ ಅದು ನಮ್ಮನ್ನು ಆವರಿಸಿಕೊಳ್ಳುವಂತದ್ದಾಗಿದೆ. ನಮ್ಮ ಕುಟುಂಬಗಳಲ್ಲಿ ದೇವರ ಕನಿಕರ, ದೇವರ ಕೃಪೆ ಅದು ತುಂಬಲ್ಪಟ್ಟಿದೆ. ಪ್ರೀತಿಯುಳ್ಳ ದೈವ ಜನರೇ, ಹೇಗೆ ದೇವರು ಅಬ್ರಹಾಮನ ಜೀವಿತದಲ್ಲಿ ತನ್ನ ಕೃಪೆಯನ್ನು ಅನುಗ್ರಹಿಸಿದರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನೆ ಕೃಪೆಯನ್ನು ಕೊಂಡು ಬರುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ದೇವರು ಹೇಗೆ ದಾವೀದನ ಜೀವಿತದಲ್ಲಿ ಒಂದು ಕೃಪೆಯನ್ನು ಕೊಟ್ಟರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ಕರ್ತನೆ ಮಾಡುವವರಾಗಿದ್ದಾರೆ, ಒಂದು ಕೃಪೆಯನ್ನು ಕೊಂಡು ಬರುವವರಾಗಿದ್ದಾರೆ. ನಾವು ಕೈಟ್ ಮಾಡುವಂಥ ಪ್ರಯಾಸಗಳಲ್ಲಿ ಕರ್ತನ ಒಂದು ಕೃಪೆಯನ್ನು ಕೊಂಡು ಬರುವವರಾಗಿದ್ದಾರೆ. ನಮ್ಮ ಕುಟುಂಬಗಳಲ್ಲಿ ಕರ್ತನ ಒಂದು ಕೃಪೆಯನ್ನು ಕೊಂಡು ಬರುವವರಾಗಿದ್ದಾರೆ. ನಮ್ಮ ವಿದ್ಯಾಭ್ಯಾಸಗಳಲ್ಲಿ ಕರ್ತನ ಒಂದು ಕೃಪೆಯನ್ನು ಕೊಂಡು ಬರುವವರಾಗಿದ್ದಾರೆ. ದೇವರ ದಯೆ ನಮ್ಮೊಂದಿಗಿದ್ದು ಅನುದಿನವೂ ನಡೆಸುವಂಥದ್ದಾಗಿದೆ. ಪ್ರೀತಿಯುಳ್ಳ ದೈವ ಜನರೇ, ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ದೇವರ ಪ್ರೀತಿ, ದೇವರ ಕರುಣೆ, ದೇವರ ಕನಿಕರ, ದೇವರ ಕೃಪೆ, ದೇವರ ದಯೆ ನಮ್ಮನ್ನು ಯಾವಾಗಲೂ ನಡೆಸುತ್ತದೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ, ನಿಮಗೆ ಸ್ತೋತ್ರ ದೇವರೇ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀನು ಮುಟ್ಟಪ್ಪ, ಅವರನ್ನು ಆಶೀರ್ವಾದ ಮಾಡು ಕರ್ತನೆ. ನಿನ್ನ ಕೃಪೆಯು, ಕನಿಕರವು, ದಯೆಯು ತುಂಬಲ್ಪಡಲಿ ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.